ಡೆಲ್ಲಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ, ಬಾಗಲಕೋಟೆ ಉದ್ವಿಗ್ನ, ಪೊಲೀಸ್ ಸಿಬ್ಬಂದಿಗಳು ಗಾಯ, ಪ್ರಿಯಕರನ ಸಾಲವನ್ನ ತೀರಿಸೋಕೆ ಕಳ್ಯಾದ ಆಂಟಿ. ಮಹಿಳೆ ಅರೆಸ್ಟ್, 3.4 ಲಕ್ಷದ 35 ಗ್ರಾಂ ಚಿನ್ನಾಭರಣ ಜಪ್ತಿ, ಎಣ್ಣೂರು ಪೊಲೀಸ್ ಠಾಣೆಯಲ್ಲಿ ಘಟನೆ. ನಂದಿನಿ ನಕಲಿ ತುಪ್ಪದ ಆವಳಿಕೆ ತಡೆಗೆ ಕ್ರಮ, ಕ್ಯೂಆರ್ ಕೋಡ್ ಅಳವಡಿಕೆ, ಕೆಎಂಎಫ್ನಿಂದ ಮಾಸ್ಟರ್ ಪ್ಲಾನ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ದುಷ್ಕರ್ಮಿಗಳು ಕಲ್ಲು ಚಪ್ಪಲಿ ತೂರಾಟವನ್ನ ನಡೆಸಿರುವ ಘಟನೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದಿದ್ದು, ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿ ಓರ್ವ ಸಾರ್ವಜನಿಕರಿಗೆ ಗಾಯವಾಗಿರುವ ಮಾಹಿತಿ ಇದ್ದು, ಕಲ್ಲು ತೂರಾಟ ಹಿನ್ನೆಲೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಘಟನೆ ನಡೆದ ಮರುಕ್ಷಣವೇ ಜನರನ್ನ ಚದುರಿಸಿ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಯತ್ನವನ್ನ ಮಾಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪಂಕಾ ಮಸೀದಿ ಮತ್ತು ಕೊತ್ತಲೇಶ್ವರ ದೇಗುಲ ಬಳಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಯಾವುದೇ ಅನಾಹುತ ನಡೆಯದಂತೆ ನೋಡಿಕೊಳ್ಳಲು ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಕಲ್ಲು ತೂರಾಟದ ಹಿನ್ನೆಲೆ ಹಿಂದೂ ಕಾರ್ಯಕರ್ತರ ಆದಂತಹ ಪ್ರಕಾಶ್ ಅರಕೆರೆ ಎಂಬುವರ ತಲೆಗೆ ಗಾಯವಾಗಿದ್ದು, ಅವರನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ್, ಶಿವಾಜಿ ಜಯಂತಿ ಮೆರವಣಿಗೆ ಮಸೀದಿ ಬಳಿ ಬಂದಾಗ 2 ಕಲ್ಲು ಬಂದು ಬಿದ್ದಿವೆ. ಸದ್ಯ ಪರಿಸ್ಥಿತಿ ತಿಳಿಯಾಗಿದ್ದು, ನಾವು ವಿಡಿಯೋಗಳನ್ನ ಪರಿಶೀಲನೆಯನ್ನ ಮಾಡುತ್ತಿದ್ದೇವೆ. ಬಾಗಲಕೋಟೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದ್ದು, ಆರೋಪಿಗಳನ್ನ ಬಂಧಿಸಲಾಗುತ್ತದೆ. ಸದ್ಯಕ್ಕೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ತಿಳಿಸಿದ್ದಾರೆ. ಕಲ್ಲು ತೂರಾಟದ ವೇಳೆ ತರಕಾರಿ ಮಾರುಕಟ್ಟೆಯ 3 ತಳ್ಳುಗಾಡಿಗಳಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆಯೂ ನಡೆದಿದೆ. ಎಚ್ಚೆತ್ತ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳು ಕೂಡಲೇ ಬೆಂಕಿಯನ್ನು ನಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಘಟನೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರುವ ವ್ಯಾಪಾರಿ ಜನ್ನತಬ್ಬಿ ದೊಡ್ಡಮನಿ ಎಂಬ ಮಹಿಳೆ, ನಮ್ಮ ತಳ್ಳುಗಾಡಿಗಳು ಸುಟ್ಟು ಹಾಕಿದ್ದಾರೆ, ಅದರಲ್ಲಿ ಚಿಲ್ಲರೆ ಹಣ ಇದ್ದು ತಕ್ಕಡಿಗಳು ಇದ್ದವು, ಎಲ್ಲ ಸುಟ್ಟು ಹೋಗಿವೆ, ಹೀಗೆ ಮಾಡಿದರೆ ಹೇಗೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಕರನ ಸಾಲವನ್ನ ತೀರಿಸೋಕೆ ಆಂಟಿ ಕಳ್ಳಿಯಾಗಿ 3.4 ಲಕ್ಷ ರೂಪಾಯಿ ಮೌಲ್ಯದ 35 ಗ್ರಾಂ ಚಿನ್ನಾಭರಣವನ್ನ ದೋಚಿರುವ ಘಟನೆ ಬೆಂಗಳೂರಿನ ಎಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಬೂಸಾಪಾಳ್ಯದಲ್ಲಿ ನಡೆದಿದೆ. ಬಂಧಿತ ಆರೋಪಿತಿಯನ್ನ ಪ್ರಮೀಳಾ ಹಾಗೂ ಆಕೆಯ ಪ್ರಿಯಕರನನ್ನ ಸುಧಾಕರ್ ಎಂದು ಗುರುತಿಸಲಾಗಿದೆ. ಚಿನ್ನಾಭರಣವನ್ನ ಕದ್ದು ಅದನ್ನ ಮಾರಾಟವನ್ನ ಮಾಡಿದ ಹಣವನ್ನ ಪ್ರಿಯಕರನಿಗೆ ನೀಡಿದ್ದಳು ಎಂದು ತಿಳಿದು ಬಂದಿದೆ. ಆರೋಪಿತೆ ಪ್ರಮೀಳಾಗೆ ಮದುವೆಯಾಗಿ ಗಂಡ ಬಿಟ್ಟಿದ್ದು, ಪ್ರಿಯಕರನಿಗೆ ಮದುವೆಯಾಗಿ 2 ಮಕ್ಕಳಿದ್ವು. ಬೊಮ್ಮನಹಳ್ಳಿಯ ಗಾರ್ಮೆಂಟ್ಸ್ ನಲ್ಲಿ ಇಬ್ರು ಕೂಡ ಕೆಲಸವನ್ನ ಮಾಡುವಾಗ ಪರಿಚಯವಾಗಿ ಪ್ರೀತಿಯಾಗಿತ್ತು. ಬಳಿಕ ಅಲ್ಲಿ ಕೆಲಸವನ್ನ ಬಿಟ್ಟು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಿದ್ಲು. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸುಧಾಕರ್ಗೆ ಪ್ರಮೀಳಾಗೆ ಸಾಲವನ್ನ ತೀರಿಸೋಕೆ 20,000 ರೂಪಾಯಿ ಹಣವನ್ನ ಕೇಳಿದ್ದ. ಆಗ ಕೆಲಸ ಮಾಡುತ್ತಿದ್ದ ಮಾಲೀಕರ ಮನೆಯಲ್ಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿ ಮಾರಾಟವನ್ನ ಮಾಡಿ ಪ್ರಿಯಕರನಿಗೆ ಹಣವನ್ನ ಕೊಟ್ಟಿದ್ದಳು. ವಿಚಾರಣೆಯ ವೇಳೆ ಕದ್ದದ್ದನ್ನ ಬೊಮ್ಮನಹಳ್ಳಿಯ ಚಿನ್ನದ ಅಂಗಡಿಗಳಲ್ಲಿ ಮಾರಾಟವನ್ನ ಮಾಡಿರುವುದಾಗಿ ತಿಳಿಸಿದ್ದು, ಪೊಲೀಸರು ಆರೋಪಿತಿಯನ್ನ ಒಟ್ಟು 3.4 ಲಕ್ಷ ರೂಪಾಯಿ ಮೌಲ್ಯದ 35 ಗ್ರಾಂ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪರಾರಿಯಾಗಿರುವ ಪ್ರಮೀಳಾ ಪ್ರಿಯಕರ ಸುಧಾಕರ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ರಾಜ್ಯದ ಹೆಮ್ಮೆಯ ನಂದಿನಿ ಉತ್ಪನ್ನಗಳ ಹೆಸರಲ್ಲಿ ನಕಲಿ ಉತ್ಪನ್ನಗಳ ಪತ್ತೆ, ಬೆನ್ನಲ್ಲೇ ಕೆಎಂಎಫ್ ಅಲರ್ಟ್ ಆಗಿದೆ. ನಕಲಿ ಉತ್ಪನ್ನಗಳ ಆವಳಿಕೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್ ಒಂದನ್ನ ಸಿದ್ಧಪಡಿಸಿದ್ದು, ಈ ಮೂಲಕ ನಂದಿನಿ ಉತ್ಪನ್ನಗಳ ಶ್ರೇಷ್ಠತೆಯನ್ನ ಕಾಪಾಡೋದಕ್ಕೆ ಮುಂದಾಗಿದೆ. ನಂದಿನಿ ಕರ್ನಾಟಕದ ಹೆಮ್ಮೆಯ ಹಾಲು ಉತ್ಪನ್ನಗಳ ಬ್ರ್ಯಾಂಡ್. ರಾಜ್ಯ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಕೂಡ ತನ್ನ ಕ್ವಾಲಿಟಿಯಿಂದಲೇ ಜನರ ಅಚ್ಚುಮೆಚ್ಚು ಎನಿಸಿಕೊಂಡಿದೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಹೆಮ್ಮೆಯ ನಂದಿನಿ ಬ್ರಾಂಡ್ ಹೆಸರಿನಲ್ಲಿ ನಕಲಿ ಉತ್ಪನ್ನಗಳ ಮಾರುಕಟ್ಟೆಗಳಲ್ಲಿ ಸದ್ದು ಮಾಡ್ತಿವೆ. ಕೊನೆಗೆ ಕೆಎಂಎಫ್ ಅಧಿಕಾರಿಗಳೇ ಪೊಲೀಸರೊಂದಿಗೆ ಇವುಗಳನ್ನ ಪತ್ತೆ ಕೂಡ ಮಾಡಿದ್ದರು. ಇದರ ಬೆನ್ನಲ್ಲೇ ಮತ್ತಷ್ಟು ಅಲರ್ಟ್ ಆಗಿರುವ ಕೆಎಂಎಫ್ ಉತ್ಪನ್ನದ ಮತ್ತಷ್ಟು ಸೇಫ್ಟಿಗೆ ಈಗ ಹೊಸ ಪ್ಲಾನ್ ಅನ್ನ ಜಾರಿ ಮಾಡಿದೆ. ಅದು ಕೆಎಂಎಫ್ ಸದ್ಯ ನಂದಿನಿ ಉತ್ಪನ್ನಗಳ ಪ್ಯಾಕೆಟ್ ಮೇಲೆ ಕ್ಯೂಆರ್ ಕೋಡ್ ಅನ್ನ ಅಳವಡಿಕೆಯನ್ನ ಮಾಡುವ ಮೂಲಕ ಬ್ರಾಂಡ್ ಶ್ರೇಣಿಯನ್ನ ಕಾಪಾಡುವ ಜೊತೆಗೆ ನಕಲಿ ಉತ್ಪನ್ನಗಳ ಆವಳಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಹಾಸನ ನಗರದಲ್ಲಿ ಜಿಲ್ಲಾ ಶ್ರೀರಾಮ ಸೇನೆ ವತಿಯಿಂದ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ
396ನೇ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಕಾರ್ಯಕರ್ತರು ಅವರ ಶೌರ್ಯ ಹಾಗೂ ದೇಶ ಪ್ರೇಮದ ಘೋಷಣೆಗಳನ್ನ ಕೂಗುವ ಮೂಲಕ ವಿಜಯೋತ್ಸವವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ಕಾರ್ಯಕರ್ತರು ಅವರ ಶೌರ್ಯ ಹಾಗೂ ದೇಶ ಪ್ರೇಮದ ಘೋಷಣೆಗಳನ್ನ ಕೂಗುವ ಮೂಲಕ ವಿಜಯೋತ್ಸವವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಹಂಚಿಕೊಂಡರು. ಶಿವಾಜಿ ಮಹಾರಾಜರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಹಾಸನದಿಂದ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್. ಶ್ರೀರಾಮ ಸೇನೆಯ ಯುವಕರು ಎಲ್ಲರೂ ಸೇರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ 396ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಆಚರಿಸೋದು ಎಷ್ಟು ಯುವಕರಿಗೆ ಪ್ರೇರಣೆ ಆಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ತಾಯಿಯ ಮಾತನ್ನು ಆಲಿಸ್ತಾ ಅದನ್ನು ಪಾಲಿಸ್ತಾ ಶಿಸ್ತುಬದ್ಧವಾಗಿ ಒಂದು ಸಾಮ್ರಾಟವನ್ನೇ ಕಟ್ಟಿದಂತಹ ಹಿಂದೂ ಹೃದಯ ಸಾಮ್ರಾಟ ಆದಂತಹ ನಮ್ಮ ಶಿವಾಜಿಯವರ ಒಬ್ಬರು ಯುವಕರಿಗೆ ಪ್ರೇರಕರಾಗಿದ್ದಾರೆ. ಇಂಥ ಯುವಕರಿಗೆ ಇವತ್ತು ಮನೆಗಳಿಂದ ಕುಟುಂಬಗಳಿಂದ ಮತ್ತು ಹಿರಿಯರಿಂದ ಶಿವಾಜಿಯವ್ರ ಬಗ್ಗೆ ಹೇಳಬೇಕಾಗಿದೆ. ಎಲ್ಲರೂ ಶಿವಾಜಿಯನ್ನು ಮರೀತಾ ಇದ್ದಾರೆ. ಭಾರತದಾದ್ಯಂತ ಹೆಸರು ಮಾಡಿರೋ ನಮ್ಮ ಶಿವಾಜಿಯನ್ನು ರಕ್ತದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಶಿವಾಜಿಯ ವಿಚಾರಗಳನ್ನು ಹೇಳಬೇಕು. ಆಗಲೇ ನಮ್ಮ ಸಮಾಜ ಉದ್ಧಾರ ಆಗುತ್ತೆ. ಒಬ್ಬ ಕನ್ನಡಿಗ ಹೇಗೆ ಕನ್ನಡವನ್ನು ಆರಾಧಿಸ್ತಾನೋ ಅದೇ ರೀತಿ ಹಿಂದೂವನ್ನು ನಮ್ಮ ಶ್ರೀರಾಮ ಸೇನೆಯ ಯುವಕರು ಜಾಗೃತಗೊಳಿಸಲಿ ಮುಂದೆ ಆಗ್ತಾ ಇದ್ದಾರೆ. ಈ ಯುವಕರ ಪ್ರೇರಣೆ ಹೇಗೆ ಇಷ್ಟು ಜನದಿಂದ. ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಇವತ್ತು 396ನೆಯ ಶಿವಾಜಿಯವರ ಜಯಂತ್ಯೋತ್ಸವ ನಮ್ಮ ಶ್ರೀರಾಮ ಸೇನೆ ಹಾಸನ ಜಿಲ್ಲಾ ಘಟಕದಿಂದ ನಮ್ಮ ಧರ್ಮನಾಯಕ್ ಪುನೀತ್ ಮತ್ತು ಎಲ್ಲ ಮಿತ್ರರು ಶಿವಾಜಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ. ನಮ್ಮ ಎಲ್ಲ ಹಿಂದೂಗಳಿಗೂ ಒಂದು ನೀತಿ ಪಾಠ ಏನಪ್ಪ ಅಂತಂದರೆ, ಶಿವಾಜಿಯವರು ಯಾರನ್ನು ಕಾಯ್ತಿರಲಿಲ್ಲ. ಧರ್ಮರಕ್ಷಣೆ ಅಂತಂದರೆ ಒಂಟಿಯಾಗಿ ಹೋರಾಡ್ತಾಯಿದ್ರು. ನಾವೆಲ್ಲ ಅಷ್ಟೇ, ಅವ್ರು ಇವ್ರನ್ನ ಕಾಯೋ ಅವಶ್ಯಕತೆ ಇಲ್ಲ. ನೀವು ಧರ್ಮವಾಗಿ ಕೆಲಸ ಮಾಡಬೇಕು ಅಂತಂದರೆ ಒಬ್ಬರಾದರೂ ಸರಿ ವೀರರಾಗಿ ನಿಲ್ಲಿ ಹೋರಾಡಿ ಧರ್ಮನ ಉಳಿಸಿ. ಜೈ ಶ್ರೀರಾಮ್. ಏನು ಹಾಸನ ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷ ಧರ್ಮನಾಯಕ್. ಇವತ್ತು ಏನು ನಮ್ಮ ಶಿವಾಜಿ ಹುಟ್ಟಿದ ದಿನ 396ನೇ ದಿನದ ಜಯಂತಿಯನ್ನು ಮಾಡ್ತಾಯಿದ್ದೀವಿ ಹಾಸನದಲ್ಲಿ. ಎಲ್ಲ ಹಿಂದೂ ಸಾಮ್ರಾಟ ದಿಂದ ಎಲ್ಲ ಹಿಂದೂಗಳು ಸೇರಿ ನಾವು ಒಂದು ಜಯಂತಿ ಮಾಡ್ತಾಯಿದ್ದೀವಿ. ಅದರಿಂದ ಇಲ್ಲಿ ನಾವು ಒಂದು ಜಯಂತಿ ಮಾಡಿ ಒಂದು ಉತ್ಸವವನ್ನು ಮಾಡ್ತಾಯಿದ್ದೀವಿ. ಜೈ ಶ್ರೀರಾಮ್. ಪ್ರಸ್ತುತ ನಾವು ಎಐ ಕಾಲಘಟ್ಟದಲ್ಲಿ ಜೀವಿಸುತ್ತಿರುವುದರಿಂದ ಕೇವಲ ಆದೇಶವನ್ನ ನೀಡಿದರೆ ಸಾಕು, ನಮಗೆ ಬೇಕಾದ ಮಾಹಿತಿಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಸುಲಭವಾಗಿ ದೊರಕುತ್ತವೆ ಎಂದು ಅನುಗ್ರಹ ಆಂಗ್ಲ ಮಾಧ್ಯಮ ಶಾಲೆಯ ವ್ಯವಸ್ಥಾಪಕರಾದ ಫಾ ಕಿರಣ್ ಮೇಲ್ವಿನ್ ರವರು ಹೇಳಿದ್ದಾರೆ. ತಾಲೂಕಿನ ಅರೆಹಳ್ಳಿ ಅಂಬೇಡ್ಕರ್ ನಗರದಲ್ಲಿರುವ ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ನಾವು ಎಐ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು, ಐನ್ಸ್ಟೈನ್ ಎಂಬ ವಿಜ್ಞಾನಿ ಸಾಪೇಕ್ಷ ಸಿದ್ಧಾಂತವನ್ನ ಪ್ರಚುರಪಡಿಸಿದೆ. ಅಂತೆಯೇ ವಿಜ್ಞಾನಿಗಳು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ. ಎಲ್ಲಾ ಪ್ರಾಣಿಗಳಿಗಿಂತನೂ ಕೂಡ ಮನುಷ್ಯ ಅತಿ ಬುದ್ಧಿವಂತ ಪ್ರಾಣಿಯಾಗಿದ್ದು, ಆಲೋಚಿಸುವಂತಹ ಶಕ್ತಿ ಮನುಷ್ಯನಿಗಿದ್ದು, ಇಂತಹ ಆಲೋಚನಾ ಶಕ್ತಿಯಿಂದಲೇ ಹೊಸ ಆವಿಷ್ಕಾರಗಳನ್ನ ಮಾಡಲು ವಿಜ್ಞಾನಿಗಳಿಗೆ ಸಾಧ್ಯವಾಗಿತ್ತು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ವಸ್ತುವಿಗಿಂತ ಪಠ್ಯೇತರ ಹೊರತಾದ ವಿಜ್ಞಾನದ ವಿಷಯದ ಬಗ್ಗೆ ಹೆಚ್ಚಾಗಿ ಚರ್ಚಿಸುತ್ತಿದ್ದೇವೆ. ಅಂತೆಯೇ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನ ಮಾಡುತ್ತಾ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಎಂದರು. ಯಾವ ಓಲ್ಡ್ ಅಂತ ಕರಿತೀವಿ, ಪ್ರಸ್ತುತ ಯಾವ ಜಗತ್ತಿನಲ್ಲಿದ್ದೀವಿ ಗೊತ್ತಾ ಮಕ್ಕಳೇ? ಗೊತ್ತಲ್ವಾ? ಎಐ ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವೇನೆಲ್ಲ ಕೆಲಸ ಮಾಡ್ತೀರಾ ಅದು ಎಲ್ಲ ಮಾಡಿ ಮುಗಿಸ್ತದೆ. ಅದಕ್ಕೊಂದು ಕಮಾಂಡ್ ಕೊಟ್ಟರೆ ಸಾಕು ಅಲ್ವಾ, ಎಲ್ಲವನ್ನ ಮಾಡ್ತದೆ. ಆ ಜಗತ್ತಿನಲ್ಲಿ ನಾವಿರಬೇಕಾದ್ರೆ ಅದರ ಜೊತೆಗೆ ನಾವು ಕೂಡ ಹೋಗಬೇಕು ಅಲ್ವಾ. ತುಂಬ ಜನ ಸೈಂಟಿಸ್ಟ್ ಯು ನೋ ದೆಮ್ ವೆರಿ ವೆಲ್ ಅಲ್ವಾ. ಕ್ಯಾನ್ ಯು ನೇಮ್ ದೆಮ್? ಫ್ಯೂ ಆಫ್ ದೆಮ್. ಐಸಾಕ್ ನ್ಯೂಟನ್ ಅಲ್ವಾ. ಏಕೆ ಸಿರಿಬಂಡು ಕೆಳಗಡೆಗೆ ಬೀಳಬೇಕು ಎಂಬುದಾಗಿ ಕ್ವಶನ್ ಮಾಡ್ತಾರೆ. ಅದರಿಂದ ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿತಾರೆ ಅಲ್ವಾ.
ಚಲನೆಯ 3 ನಿಯಮಗಳನ್ನು ಕಂಡುಹಿಡಿತಾರೆ ಅಲ್ವಾ. ಅವರು ದೊಡ್ಡ ವಿಜ್ಞಾನಿಯಾಗಿದ್ದಾರೆ. ಐನ್ಸ್ಟೈನ್ ಗೊತ್ತಲ್ವಾ, ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷ ಸಿದ್ಧಾಂತ ಎಂಬುದಾಗಿ ಕರಿತೀವಿ. ಅವರಷ್ಟು ಬುದ್ಧಿವಂತ ವ್ಯಕ್ತಿ ಇನ್ನೊಬ್ಬರು ಹುಟ್ಟಿಲ್ಲ. ಅವರ ಮೆದುಳನ್ನು ಕಟ್ ಮಾಡಿ ಇನ್ನೂ ಕೂಡ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಮೆದುಳಿನ ಬಗ್ಗೆ ತಿಳಿದಿದ್ದೀರಲ್ವಾ? ನಮ್ಮ ಮಾನವರು ಯಾಕೆ ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಲ್ವಾ? ಈ ವೇಳೆ ಮುಖ್ಯ ಶಿಕ್ಷಕ ವೃಂದದವರು ತೀರ್ಪುಗಾರರಾದ ಶೋಭಾ, ಅಂಬಿಕಾ ಹಾಗೂ ಡಿಆರ್ ಭರಮಗೊಂಡ ಇದ್ದರು. ಕಳೆದ ಕೆಲವು ದಿನಗಳಿಂದ ಗ್ರಾಮಸ್ಥರಲ್ಲಿ ಭೀತಿ ಹುಟ್ಟಿಸಿದ್ದ ಚಿರತೆಯೊಂದು ಅಂತಿಮವಾಗಿ ಕಸಬಾ ಹೋಬಳಿಯ ಕರಿಮಾರನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯಲ್ಲಿ ಇರಿಸಿದ್ದ ಬೋನಿಗೆ ಬಿದ್ದಿದ್ದು ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತಾಗಿದೆ. ಕಸಬಾ ಹೋಬಳಿ ದಿಂಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಮಾರನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಚಿರತೆ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇದರಿಂದಾಗಿ ತೋಟದ ಕೆಲಸಕ್ಕೆ ಹೋಗುವಾಗ ರೈತರು ಹಾಗೂ ಶಾಲಾ ಮಕ್ಕಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು. ಸಾರ್ವಜನಿಕರ ದೂರಿನ ಮೇರೆಗೆ ಎಚ್ಚೆತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯಲು ಗ್ರಾಮದ ಸಮೀಪ ಬೋನನ್ನ ಅಳವಡಿಸಿದ್ದರು. ಗುರುವಾರ ತಡರಾತ್ರಿ ಆಹಾರವನ್ನ ಹುಡುಕಿಕೊಂಡು ಬಂದ ಚಿರತೆಯು ಬೋನಿನೊಳಗೆ ಸರಿಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಕರಿಮಾರನಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸಿದರು. ಕಳೆದ ಹಲವು ದಿನಗಳಿಂದ ಅನುಭವಿಸುತ್ತಿದ್ದ ಭಯ ದೂರವಾದ ಹಿನ್ನೆಲೆ ಗ್ರಾಮಸ್ಥರು ಅತೀವ ಸಂತೋಷವನ್ನ ವ್ಯಕ್ತಪಡಿಸಿದ್ದು, ಸೆರೆಸಿಕ್ಕ ಚಿರತೆಯನ್ನ ಸುರಕ್ಷಿತವಾಗಿ ಬೇರೆಡೆಗೆ ಸ್ಥಳಾಂತರಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದು, ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿದ ಇಲಾಖೆಯ ಸಿಬ್ಬಂದಿಗೆ ಸಾರ್ವಜನಿಕರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಮುಳ್ಳೂರು ರಸ್ತೆಯಲ್ಲಿರುವ ಶ್ರೀ ಶಿವರಾವಳೇಶ್ವರ ಮತ್ತು ರಾಕಸಮ್ಮ ದೇವಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆ ನೂರಾರು ಭಕ್ತರು ವಿಜೃಂಭಣೆಯಿಂದ ತಂಪು ಉತ್ಸವವನ್ನ ನೆರವೇರಿಸಿದ್ದಾರೆ. ಪಟ್ಟಣದ ಭೀಮನಗರ ಬಡಾವಣೆಯ ಕಲ್ಲುಬಾವಿ ಬೀದಿಯ ಸಾಲಾಟಿ ಕೇರಿಯ ನೂರಾರು ಮಂದಿ ಭಕ್ತರು ಮಂಗಳವಾದ್ಯ ಸಮೇತ ಬೆಳಗ್ಗೆ ತಂಬಿಟ್ಟಿನಿಂದ ತಯಾರಿಸಿದ್ದ ತಂಪನ್ನ ಹಿಡಿದು ದೇಗುಲಕ್ಕೆ ಮೆರವಣಿಗೆ ಸಾಗಿ ಬಳಿಕ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಜಗದೀಶ್ ಶಾಸ್ತ್ರಿ ಅವರು ಶ್ರೀ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದವನ್ನ ವಿತರಿಸಿ ನಂತರ ಮಾತನಾಡಿದ ಅವರು, ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸಾಲಹಟ್ಟಿ ಕೇರಿ ಭಕ್ತರು ಮಾರನೆಯ ದಿನ ದೇಗುಲದಲ್ಲಿ ಭಕ್ತಿ ಭಾವದಿಂದ ಪೂಜೆಯನ್ನ ಸಲ್ಲಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಹಬ್ಬವನ್ನ ಆಚರಿಸುವ ಸಂಪ್ರದಾಯ ಬಹಳ ವರ್ಷದಿಂದ ನಡೆದು ಬಂದಿದೆ ಎಂದರು. ವಾಗರ್ತಾಯೋ ಸಂಪ್ರತ ವಾಗರ್ತ ಪ್ರತಿಪತ್ತೆಯೇ ಜಗದೋಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಅಂದರೆ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ ಶಿವರಾತ್ರಿ ಅಂದರೆ ವಿಶೇಷ ದಿನ. ಆದರೆ ನಮ್ಮ ಕೊಳ್ಳೇಗಾಲ ತಾಲೂಕು ಉಳ್ಳೂರು ರಸ್ತೆಯಲ್ಲಿರುವ ಶಿವರಾಳೇಶ್ವರ ಸ್ವಾಮಿ ಸಮೇತ ರಾಕಾಸಮ್ಮ ದೇವಿ ದೇವಸ್ಥಾನ ಇದೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಶಿವರಾತ್ರಿಯಲ್ಲಿ ವಸ್ತ್ರ ಧರಿಸ್ತೀವಿ ಶಿವನಿಗೆ, ಹಾಗೂ ರುದ್ರಾಭಿಷೇಕ ಮತ್ತು ದುರ್ಗಾ ಸೂಕ್ತ ಇಲ್ಲಿ ಪಾರಾಯಣ ನಡೆಯುತ್ತೆ. ಮತ್ತು ಅದರ ಮಾರನೇ ದಿವಸ ರಾಕಾಸಮ್ಮ ದೇವಿಗೆ ಮದುವೆ ಆಗದೇ ಇರೋಂಥ ಸಣ್ಣ ಮಕ್ಕಳು ತಂಪನ್ನು ತಗೊಂಡು ಬರ್ತಾರೆ. ತಂಪು ತಗೊಂಡ್ಬಂದರೆ ಎಲ್ಲ ಕಡೆ ರಾಕಾಸಮ್ಮ ಅಂದರೆ ಉಗ್ರ ದೇವತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೊಳ್ಳೇಗಾಲದಲ್ಲಿ ನಮ್ಮ ಮುಳ್ಳೂರು ರಸ್ತೆಯಲ್ಲಿರುವ ರಾಕಾಸಮ್ಮ ದೇವಿಗೆ ನಾವು ಶಾಂತಿ ಸ್ವರೂಪದಲ್ಲಿ ತಂಪನ್ನು ತಗೊಂಡು ಅವಳಿಗೆ ತಂಪನ್ನು ಆರತಿಯನ್ನು ಮಾಡ್ತೀವಿ. ತಂಪನ್ನು ಆರತಿ ಮಾಡಿ ಅಮ್ಮನಿಗೆ ಇಲ್ಲಿ ಯಾವುದೇ ರೀತಿ ಬಲಿ ಪೂಜೆ ಇಲ್ಲ. ಇಲ್ಲಿ ಪರಿಶುದ್ಧವಾಗಿ ನಾವು ಎಲ್ಲ ರೀತಿ ಯಾವ ರೀತಿ ಬ್ರಾಹ್ಮಣ ಪೂಜೆ ಆಗಿರ್ಬೋದು. ಉತ್ಸವದಲ್ಲಿ ಸಾಲಟ್ಟಿಕೇರಿ ಯಜಮಾನರಾದ ಸಿಎಸ್ ಮಹಾದೇವ ಸ್ವಾಮಿ, ಸುರೇಶ್, ಪ್ರಭು, ಶಿವಪ್ಪ, ಶಿವರಾಜ್, ಎಸ್ಎಲ್ ನಿಂಗರಾಜು, ಭೀಮನಗರದ ದೊಡ್ಡ ಯಜಮಾನ, ಚಿಕ್ಕಮಾಳಿಗೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಹಣದ ಆಸೆಗೆ ಬಿದ್ದ ವ್ಯಕ್ತಿಯೊಬ್ಬ ಅಸಹಾಯಕ ವೃತ್ತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ಚಿನ್ನಾಭರಣವನ್ನ ದೋಚಿದ್ದ ಪ್ರಕರಣವನ್ನ ನೆಲಮಂಗಲ ಟೌನ್ ಪೊಲೀಸರು ಕೇವಲ 6 ಗಂಟೆಗಳಲ್ಲಿ ಭೇದಿಸಿದ್ದು, ಮೃತ ವೃದ್ಧೆಯನ್ನ ಶೋಭಾ ಎಂದು ಗುರುತಿಸಲಾಗಿದ್ದು, ಈ ಸಂಬಂಧ ಪಕ್ಕದ ಮನೆಯ ನಿವಾಸಿ ಶಿವಕುಮಾರ್ ಎಂಬಾತನನ್ನ ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದ ಪೇಟೆ ಬೀದಿಯಲ್ಲಿ ಈ ಭೀಕರ ಘಟನೆ ನಡೆದಿದ್ದು, ಮೃತ ಶೋಭಾ ಅವರು ತಮ್ಮ ಪಾರ್ಶ್ವವಾಯು ಪೀಡಿತ ಪತಿಯೊಂದಿಗೆ ವಾಸವಿದ್ದರು. ಪತಿ ಅಸಹಾಯಕರಾಗಿ ವೀಲ್ಚೇರ್ನಲ್ಲೇ ಇರುವುದನ್ನ ಗಮನಿಸಿದ ಆರೋಪಿ ಶಿವಕುಮಾರ್
ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡಿ ಒಳನುಗ್ಗಿ ವೃದ್ಧೆಯ ಕತ್ತನಾಯಿಸುಕಿ ಅಧ್ಯಯನ ಮಾಡಿದ ಬಳಿಕ ಅವರ ಮೈಮೇಲಿದ್ದ ಸುಮಾರು 100 ಗ್ರಾಂಗೂ ಅಧಿಕ ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ದು, ಕೊಲೆ ನಡೆದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ನೆಲಮಂಗಲ ಟೌನ್ ಪೊಲೀಸರು ಪೇಟೆ ಬೀದಿಯ ಸುತ್ತಮುತ್ತಲಿನ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ತನಿಖೆಯನ್ನ ಚುರುಕುಗೊಳಿಸಿದಾಗ ಆರೋಪಿಯ ಸುಳಿವು ಲಭ್ಯವಾಗಿದೆ. ನೆಲಮಂಗಲ ಟೌನ್ ಸಿಪಿಐ ಭರತ್ ಗೌಡ ನೇತೃತ್ವದ ತಂಡವು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ ವೇಳೆ ಆರೋಪಿ ಶಿವಕುಮಾರ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ತಾನು ಮಾಡುತ್ತಿದ್ದ ದಿನಸಿ ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸಿ ಮೈತುಂಬಾ ಸಾಲವನ್ನ ಮಾಡಿಕೊಂಡಿದ್ದಾಗಿ ತಿಳಿಸಿದ್ದು, ಸಾಲಗಾರರ ಕಾಟವನ್ನ ತಾಳಲಾರದೆ ವೃದ್ಧೆಯ ಬಳಿ ಇದ್ದ ಚಿನ್ನವನ್ನ ದೋಚಲು ಈ ಭೀಕರ ಸ್ಕೆಚ್ ಹಾಕಿದ್ದಾನೆ ಎನ್ನಲಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ, ಬಾಗಲಕೋಟೆ ಉದ್ವಿಗ್ನ, ಪೊಲೀಸ್ ಸಿಬ್ಬಂದಿಗಳು ಗಾಯ, ಪ್ರಿಯಕರನ ಸಾಲವನ್ನ ತೀರಿಸೋಕೆ ಕಳ್ಯಾದ ಆಂಟಿ. ಮಹಿಳೆ ಅರೆಸ್ಟ್, 3.4 ಲಕ್ಷದ 35 ಗ್ರಾಂ ಚಿನ್ನಾಭರಣ ಜಪ್ತಿ, 800 ಪೊಲೀಸ್ ಠಾಣೆಯಲ್ಲಿ ಘಟನೆ. ನಂದಿನಿ ನಕಲಿ ತುಪ್ಪದ ಆವಳಿಕೆ ತಡೆಗೆ ಕ್ರಮ, QR ಕೋಡ್ ಅಳವಡಿಕೆ, ಕೆಎಂಎಫ್ನಿಂದ ಮಾಸ್ಟರ್ ಪ್ಲಾನ್. ಮತ್ತೊಮ್ಮೆ ಹೆಡ್ಲೈನ್ಸ್. ಇದೇ ಇವತ್ತಿನ ವಿಶೇಷ ಸುದ್ದಿ. ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.